ಎಲ್ಲವನ್ನ ನಾಳೆ ಮಾಡೋಣ, 1 ಗಂಟೆ ಬಿಟ್ಟು ಮಾಡೋಣ, 5 ನಿಮಿಷ ಬಿಟ್ಟು ಮಾಡೋಣ ಅಂತ ಹೇಳಿ ಮುಂದಕ್ಕೆ ಹಾಕೋದು. ಸೊ ಮೆಂಟಲ್ ಹೆಲ್ತ್ ಅನ್ನ ಹೈಜೀನಿಕ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ದಟ್ ವಿಲ್ ಅಫೆಕ್ಟ್ ಯುವರ್ ಹೋಲ್ ಪ್ರೊಡಕ್ಟಿವಿಟಿ ಇನ್ ದ ನೆಕ್ಸ್ಟ್ ಡೇ ಆಸ್ ವೆಲ್. ಸೊ ಮೇಕ್ ಶೋರ್ ದಟ್ ಯು ಗೆಟ್ ಅ ವೆರಿ ಗುಡ್ ಸ್ಲೀಪ್. ಒಂದಾದ್ರೆ ನೀವು ಡಿಸ್ಟ್ರಾಕ್ಷನ್ಸ್ ಹೋಗಬಾರ್ದು. ಕೀಪ್ ದ ಫೋನ್ ಇನ್ ದ ಏರ್ಪ್ಲೇನ್ ಮೋಡ್. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಅಮೇಸಿಂಗ್. ವೆಲ್ಕಮ್ ಯು ಆಲ್ ಟು PW ಕನ್ನಡ 9th and 10th ಚಾನಲ್. ನಾನು ಶ್ರೀಜಾ KC, ನಿಮ್ಮ ಕೆಮಿಸ್ಟ್ರಿ ಮೆಂಟರ್, ಸೈನ್ಸ್ ಟ್ಯೂಟರ್ ಅಂತಲೂ ಹೇಳ್ಬಹುದು. ಸೊ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಯು ಶುಡ್ ಅವಾಯ್ಡ್ 8 ಥಿಂಗ್ಸ್ ವಿಚ್ ಇಸ್ ಗೋಯಿಂಗ್ ಟು ಡ್ಯಾಮೇಜ್ ಯುವರ್ ಬ್ರೈನ್ ಅಂತ ಹೇಳೋದ್ರ ಬಗೆಗೆ ನಾನು ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ಇಟ್ ಮೈಟ್ ಹೆಲ್ಪ್ ಯು ಆಸ್ ವೆಲ್. ಸೊ ನಂಬರ್ 1 ಥಿಂಗ್ ವಿಚ್ ಇಸ್ ಗೋಯಿಂಗ್ ಟು ಡ್ಯಾಮೇಜ್ ಯುವರ್ ಬ್ರೈನ್ ಇಸ್ ಯು ಆರ್ ಸ್ಟೇಯಿಂಗ್ ಇನ್ ಅ ಡಾರ್ಕ್ ರೂಮ್ ವಿಚ್ ಹ್ಯಾಸ್ ನೋ ಫ್ರೆಶ್ ಏರ್, ನೋ ಬೆಟರ್ ಲೈಟ್, ಫಾರ್ ಅ ಲಾಂಗರ್ ಹಾರ್ಸ್. ಅದು ನಿಮ್ಮ ಹಾರ್ಮೋನ್ಸ್ ಮೇಲೆ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ, ರೈಟ್? ಯು ಮೈಟ್ ಫೀಲ್ ವೆರಿ ಸ್ಲೀಪಿ ಆ್ಯಂಡ್ ಡಿಮೋಟಿವೇಟೆಡ್, ಮತ್ತು ಪ್ರೊಕ್ರಾಸ್ಟಿನೇಟ್ ಅಂದರೆ ಎಲ್ಲವನ್ನ ನಾಳೆ ಮಾಡೋಣ, 1 ಗಂಟೆ ಬಿಟ್ಟು ಮಾಡೋಣ, 5 ನಿಮಿಷ ಬಿಟ್ಟು ಮಾಡೋಣ ಅಂತ ಹೇಳಿ ಮುಂದಕ್ಕೆ ಹಾಕೋದು. ಸೊ ಅವಾಯ್ಡ್ ಸ್ಟೇಯಿಂಗ್ ಇನ್ ದ ಡಾರ್ಕ್ ರೂಮ್ ಆಸ್ ಮಚ್ ಆಸ್ ಪಾಸಿಬಲ್. ಲೈಟ್ ಇರುವಂತಹ ಕಡೆಗೆ, ಗಾಳಿ ಬೆಳಕು ಇರುವ ಕಡೆಗೆ ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡಿದರೆ ಇಟ್ ವಿಲ್ ಗಿವ್ ಯು ಸಮ್ ಮೋಟಿವೇಶನ್ ಟು ಲರ್ನ್, ಅಥವಾ ನಿಮ್ಗೆ ಒಂದು ಸ್ಲೀಪಿ ಮೋಡ್ನಿಂದ ಹೊರಗಡೆ ಬಂದು ಯು ಫೀಲ್ ವೆರಿ ಮಚ್ ಆಫ್ ಪಾಸಿಟಿವಿಟಿ. ಸೊ ನೆಕ್ಸ್ಟ್ ಒನ್ ಇಸ್ ಕನ್ಸ್ಯೂಮಿಂಗ್ ಟೂ ಮೆನಿ ನೆಗೆಟಿವ್ ಥಾಟ್ಸ್ ಅಂತ ಹೇಳಿದ್ರೆ, ಎಕ್ಸಾಮ್ ಡಿಫಿಕಲ್ಟ್ ಇರ್ಬೋದಾ, ನನಗೆ ಸ್ಕೋರ್ ಮಾಡೋಕ್ಕಾಗುತ್ತಾ, ಕಡಿಮೆ ಮಾರ್ಕ್ಸ್ ಬಂದರೆ ಅವ್ರು ಬೈತಾರಾ, ಇವ್ರು ಬೈತಾರಾ, ಕಂಪ್ಯಾರಿಸನ್ ಆ್ಯಂಡ್ ಲಾಟ್ ಆಫ್ ನೆಗೆಟಿವ್ ಥಾಟ್ಸ್ನಲ್ಲೇ ಕಾಲ ಕಳೆಯೋದು. ಅದು ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಏನು ಮಾಡೋದು, ಆ ಕಾಲೇಜಿಗೆ ಹೋಗ್ಲಿಕ್ಕಾಗಲಿಲ್ಲ ಅಂದರೆ ಏನು ಮಾಡೋದು, ಕಂಪ್ಯಾರಿಸನ್ ಮಾಡುವಂಥದ್ದು, ನೆಗೆಟಿವ್ ಥಾಟ್ಸ್ ಇಟ್ಕೊಳ್ಳುವಂಥದ್ದು, ಆ್ಯಂಡ್ ಮೆನಿ ಅದರ್ ಪ್ರಾಬ್ಲಮ್ಸ್ ಬಗ್ಗೆ ಓವರ್ ಥಿಂಕ್ ಮಾಡುವಂಥದ್ದು. ಸಿ ದಿಸ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಯುವರ್ ಪ್ರೊಡಕ್ಟಿವಿಟಿ. ಇದನ್ನು ಸಿಂಪಲ್ ಆಗಿ ಪಕ್ಕಕ್ಕೆ ಇಡ್ಬೋದಾ? ಇಟ್ಸ್ ಜಸ್ಟ್ ಆಸ್ ಸಿಂಪಲ್ ಆಸ್ ಕೀಪಿಂಗ್ ಇಟ್ ಅಸೈಡ್. ಜಸ್ಟ್ ಲೈಕ್ ಒಂದು ನಿಮ್ಗೆ ಬೇಡದೇ ಇರುವಂತಹ ನೋಟ್ಬುಕ್ಕನ್ನು ಆಚೆಗಿಟ್ಟು ಬೇಕಾಗಿರೋ ನೋಟ್ಬುಕ್ನಲ್ಲಿ ಕಂಟೆಂಟ್ ಓದೋ ಥರ ಬೇಡದಿರೋ ಥಾಟನ್ನು ಪಕ್ಕಕ್ಕೆ ಇಡ್ಬೋದು. ಪಕ್ಕಕ್ಕೂ ಬೇಡ, ಜಸ್ಟ್ ಥ್ರೋ ಇಟ್ ಅವೇ ಫ್ರಮ್ ಯು ಆಸ್ ಲಾಂಗ್ ಎಸ್ ಎಷ್ಟು ಡಿಸ್ಟೆನ್ಸ್ ಪಾಸಿಬಲ್ ಇದೆ ಅಷ್ಟು ಡಿಸ್ಟೆನ್ಸ್ನಲ್ಲಿ ಥ್ರೋ ಇಟ್ ಅವೇ. ಆಮೇಲೆ ಸೋಷಿಯಲ್ ಐಸೋಲೇಷನ್ ಅಂದರೆ, ಒಂದು ಮನೇಲಿ ಎಲ್ಲರೂ ಇರ್ತಾರೆ ಅಂತ ಹೇಳಿ ಅನ್ಕೊಳ್ಳಿ. ನಿಮ್ಮ ಸಿಬ್ಲಿಂಗ್ಸ್ ಇರ್ತಾರೆ, ಪೇರೆಂಟ್ಸ್ ಇರ್ತಾರೆ. ಸೊ ಇನ್ ದ ನೇಮ್ ಆಫ್ ರಿವಿಷನ್ ನೀವು ತುಂಬ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ನಿಂದ ಐಸೋಲೇಟ್ ಮಾಡಿಕೊಂಡ್ರೆ, ಸೊ ಯು ಟೆಂಡ್ ಟು pretend as if like you're okay. You will be like not sharing your emotions. That will also affect your mental stability alva. So mental health anna hygienic ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಟೇಕ್ ಟೈಮ್ ಔಟ್ ಆಫ್ ಯುವರ್ ರಿವಿಷನ್ ಆ್ಯಂಡ್ ಗಿವ್ ಟೈಮ್ ಫಾರ್ ಯೋರ್ ಸೆಲ್ಫ್. ಟಾಕ್ ಟು ಯುವರ್ ಪ್ಯಾರೆಂಟ್ಸ್, ಟಾಕ್ ಟು ಯುವರ್ ಫ್ರೆಂಡ್ಸ್. ಓನ್ಲಿ ಟಾಕಿಂಗ್ and chit chatting alla. You have to stay focused, but kindly communicate to your parents. Have your social time, which is very important for you, for your well-being, mental well-being anta helbodu. Then blasting your headphones on full volume. Tumba janru ಓದಬೇಕಾದ್ರೆ ಈ ಒಂದು ಅಭ್ಯಾಸ ಇದೆ. They think that in order to avoid the distractions, they'll keep the high volume on the music ನಲ್ಲಿ high volume ಇಟ್ಕೊಂಡು ಓದ್ತಾರೆ. ಸಿ ದೋಸ್ ಸೌಂಡ್ ವೈಬ್ರೇಷನ್ ವಿಲ್ ಅಫೆಕ್ಟ್ ಯುವರ್ ಬ್ರೈನ್ಸ್ ಸಿಗ್ನಲ್, ಬ್ರೈನ್ ಫ್ರೀಕ್ವೆನ್ಸಿಯನ್ನು ಅದು ಅಫೆಕ್ಟ್ ಮಾಡುತ್ತೆ. ಬ್ರೈನ್ನಲ್ಲೂ ಕೂಡ ದೆರ್ ಆರ್ ವೇವ್ ಲೆಂತ್ ಫ್ರೀಕ್ವೆನ್ಸೀಸ್ ವಿಚ್ ಇಸ್ ಹ್ಯಾಪನಿಂಗ್. that will be getting affected with high volume music. First of all, if you want to listen to music, ನೀವು ಮ್ಯೂಸಿಕ್ ಹಾಕೊಂಡು ಓದ್ತಿದ್ದೀರಾ ಅಂತ ಹೇಳಿದ್ರೆ, please make sure that the music should not have any lyrics, because your mind will have, you tend to get attached to that lyrics emotionally. It will take you away from your studies. So without lyrics iruvantaha, just plain music, and should not cross the decibel which has been given, like 60 decibel ginta mele tagond hogbardu. It's not giving you any purpose on the long run, rather will damage your functionals, like biological functions of a brain ಏನಿರುತ್ತೆ ಅದನ್ನ ಅದು ಡ್ಯಾಮೇಜ್ ಮಾಡುತ್ತೆ. ಆನ್ ದ ಲಾಂಗ್ ರನ್ ಕೂಡ ನಿಮಗೆ ಸೌಂಡ್ ಪ್ರಾಬ್ಲಮ್ಸ್, ಹಿಯರಿಂಗ್ ಪ್ರಾಬ್ಲಮ್ಸ್ನ ಅದು ಕ್ರಿಯೇಟ್ ಮಾಡುತ್ತೆ. ಮತ್ತು ಪುವರ್ ಸ್ಲೀಪಿಂಗ್ ಹ್ಯಾಬಿಟ್ಸ್. ಈ ರಜಾ ಇರೋದ್ರಿಂದ, ಲೈಕ್ ಸ್ಟಡಿ ಹಾಲಿಡೇಸ್ ಇರೋದ್ರಿಂದ ಮಕ್ಳೇನು ಮಾಡ್ತಾರೆ, ಆಫ್ಟರ್ನೂನ್ ಮಲಗ್ತಾರೆ, ಆಮೇಲೆ ಸಂಜೆ ಸ್ವಲ್ಪ ಪ್ರೋಕ್ರಾಸ್ಟಿನೇಟ್ ಮಾಡ್ತಾರೆ, ನೈಟ್ ಟೈಮ್ಸ್ ಎಲ್ಲ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ, ಚಾಟಿಂಗ್ ಮಾಡ್ತಾರೆ. ಸೊ ದ್ಯಾಟ್ ಯು ಶುಡ್ ಅವಾಯ್ಡ್. ನೈಟ್ ಟೈಮ್ ಇಸ್ ಆಕ್ಚುಲಿ ಫಾರ್ ಸ್ಟಡಿ. ಅಂದರೆ ಯು ಶುಡ್ ಕೀಪ್ ಯೋರ್ ಸೆಲ್ಫ್ ಇನ್ ಅ ಪ್ಲೇಸ್ ವೇರ್ ಇಟ್ ಇಸ್ ಲೆಸ್ ಡಿಸ್ಟರ್ಬೆನ್ಸ್, ಬಟ್ ಪೀಪಲ್ ಶುಡ್ ವಾಚ್ ಯು. ದೇ ಶುಡ್ ಬಿ ಸಂಬಡಿ ಟು ವಾಚ್ ಯು ಔಟ್, ಅಥವಾ ಯು ಯೋರ್ ಸೆಲ್ಫ್ ಶುಡ್ ವಾಚ್ ಯೋರ್ ಹ್ಯಾಬಿಟ್. ಓಕೆನಾ? ಅದು ಬಿಟ್ಟು ನೀವು ಐಸೋಲೇಟ್ ಆಗಿ ಕುತ್ಕೊಳ್ಳೋದು, ಅದ್ರ ಜೊತೆಗೆ ಪುವರ್ ಆಗಿ ನಿದ್ದೆ ಮಾಡುವಂಥದ್ದು ಇನ್ ದ ನೇಮ್ ಆಫ್ ನೈಟ್ ಸ್ಟಡಿ. ಕೆಲವೊಂದು ಮಕ್ಕಳು ನೈಟ್ ಸ್ಟಡಿನೂ ಮಾಡಲ್ಲ, ಜೊತೆಗೆ ನಿದ್ದೆ ಕೂಡ ಮಾಡಲ್ಲ. ದಟ್ ವಿಲ್ ಅಫೆಕ್ಟ್ ಯುವರ್ ಹೋಲ್ ಪ್ರೊಡಕ್ಟಿವಿಟಿ ಇನ್ ದ ನೆಕ್ಸ್ಟ್ ಡೇ ಆಸ್ ವೆಲ್. ಸೊ ಮೇಕ್ ಶೋರ್ ದಟ್ ಯು ಗೆಟ್ ಅ very good sleep.
quality sleep. I mean, consuming too much of sugar, like lot of chocolates in the name of night studies. Tumba jana maklu nidde hoglikoskara immediate sugar take up igoskara excuse me. So tumba sugar consume ಮಾಡುದು in terms of lot of ಈ ಡ್ರಿಂಕ್ಸ್ ನಲ್ಲಿ ಅಂದ್ರೆ ಡ್ರಿಂಕ್ಸ್ ಅಂತ ಹೇಳಿದ್ರೆ ಸಮ್ ಲೈಕ್ ಐ ಡೋಂಟ್ ವಾಂಟ್ ಟು ಯೂಸ್ ಸರ್ಟನ್ ಬ್ರ್ಯಾಂಡ್ಸ್ ಬಟ್ ಡ್ರಿಂಕ್ಸ್ ಅಂತ ಹೇಳುದು ಇಸ್ ಲೈಕ್ ನಾಟ್ ದ ಇಲ್ಲಿಗಲ್ ಒನ್, ದ ಲೀಗಲ್ ಒನ್. ಲೈಕ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಸಾಫ್ಟ್ ಡ್ರಿಂಕ್ಸ್ ಅಂತ ಹೇಳ್ತೀವಿ, ಜ್ಯೂಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್ ಮಿಕ್ಸ್ ಮಾಡಿರುವಂತಹ ಎಲ್ಲ ಜ್ಯೂಸಸ್ ಆಫ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ನೀವು ಕುಡಿತೀರಾ in just for you to get the get yourself away from the sleep. Will it really help you? No. Consuming too much of sugar has its own bad way of affecting your health. So make sure that you're not doing it. And too much of screen time. Nowadays, everything is available online. You may be watching me in the online, but please take a pause. Take a pause. Keep the phone aside. You know that momentarily you're wasting the time. Anta heli. Please throw your phone somewhere in such a way that you're not spoiling your phone, but you know that you're wasting the time. Momentarily, the immediate momentarily take action. You'll be like, I know I'm wasting time. I know. Nan mundak haagta idini anta heli. It's okay. I'll do it after 15 minutes. It's okay. I'll do it after 20 minutes. It's okay. I'll do it after 10 minutes. Why do you procrastinate? It's not helping anybody, right? So please don't do that. Too much of screen time will affect you. Getting yourself into the reels and getting entertained, immediate dopamine release, which makes you feel very comfort, right? So a momentary comfort igoskara adra madbedi. If you take too much of screen time, avoid it by ಒಂದಾದ್ರೆ ನೀವು ಡಿಸ್ಟ್ರಾಕ್ಷನ್ಸ್ ಹೋಗಬಾರ್ದು. ಕೀಪ್ ದ ಫೋನ್ ಇನ್ ದ ಏರ್ಪ್ಲೇನ್ ಮೋಡ್. ಇಲ್ಲ ಅಂತ ಹೇಳಿದ್ರೆ ಯು ಶುಡ್ ಫೋಕಸ್ ಆಸ್ ಇಫ್ ಲೈಕ್ ಓಕೆ ಸ್ಕ್ರೀನ್ ಟೈಮ್ ಇದೆ, ನೆಕ್ಸ್ಟ್ ಬುಕ್ಕಿಗೆ ಸ್ವಲ್ಪ ಹೋಗೋಣ, ಬುಕ್ಸ್ ಕಡೆಗೆ, ಮೆಟೀರಿಯಲ್ಸ್ ಕಡೆಗೆ ನೀವು ನಿಮ್ಮನ್ನು ಫೋಕಸ್ನ ತಗೊಂಡು ಹೋಗಬೇಕು. ನಾಟ್ ಆಲ್ವೇಸ್ ಇನ್ ಟು ದ ಮೊಬೈಲ್ ಇನ್ ದ ನೇಮ್ ಆಫ್ ಆನ್ಲೈನ್ ಕಾಂಟೆಂಟ್. ನೆಕ್ಸ್ಟ್, ಬೇರ್ಲಿ ಮೂವಿಂಗ್ ಥ್ರೂ ಔಟ್ ದ ಡೇ. ಕೆಲವೊಬ್ರು ಇದ್ದಲ್ಲೇ ಇರ್ತಾರೆ, ಆಕ್ಟಿವಿಟೀಸ್ ಮಾಡಲ್ಲ, ಅಟ್ಲೀಸ್ಟ್ ನಡೆದಾಡಲ್ಲ, ಏನು ಆಚೀಚೆ ಹೋಗಲ್ಲ. ಸೊ ಅಟ್ ಲೀಸ್ಟ್ ವಾಕ್, ಟೇಕ್ ಅ ವಾಕ್ ಇನ್ ದ ಈವ್ನಿಂಗ್. ಸೊ that will help you a lot. So if you do not walk around, it's going to help your mind state as well. So mental health is very, very important. Being an online teacher, I don't want you to distract yourself in the name of online content reading, because every time things are under your control. So ನಿಮ್ಮ ಕೈಯಲ್ಲಿದೆ ಕಂಟ್ರೋಲ್ನಲ್ಲಿ ಥಿಂಗ್ಸ್ನ ಕಂಟ್ರೋಲ್ ಮಾಡುವಂತಹ ಒಂದು ಪವರ್. ಮೇಕ್ ಯೂಸ್ ಆಫ್ ಇಟ್ and please keep your brain safe. Okay, that will always help you to score, achieve good marks in your throughout, like ನಿಮ್ಮ ಫ್ಯೂಚರ್ನ ಥ್ರೂಔಟ್ ಎಲ್ಲೆಲ್ಲಿ ನೀವು ಸಾಧನೆಗಳನ್ನ ಸಾಧಿಸಬೇಕು ಥ್ರೂಔಟ್ ಯುವರ್ ಅಕಾಡೆಮಿಕ್ ಕರಿಕ್ಯುಲಮ್ ಅಥವಾ ಒಂದು ನಿಮ್ಮ academic life nali, the discipline and the way you protect your brain is very, very important. So if you have wasted 10 minutes of watching my suggestions, you can take a pause now, right? Go back, keep your screen away, and then take a book, read by keeping it away at least for 1 hour. So that's how you can safeguard your brain. Thank you so much for watching this particular strategy. Hope it's going to help you. Take care. I'll meet you in another strategy. Until then, bye bye. Take care.